ಧರ್ಮಸ್ಥಳದಲ್ಲಿ ನಡೆಯಲಾಗಿದೆ ಅಂತ ಹೇಳಲಾಗ್ತಿರುವಂತಹ ಸರಣಿ ಹತ್ಯೆಗಳ ವಿಚಾರಕ್ಕೆ ಈಗಾಗಲೇ ಸಾಕಷ್ಟು ಜನಾಕ್ರೋಶ ವ್ಯಕ್ತವಾಗಿದ್ದು ಈ ವಿಚಾರದಲ್ಲಿ ತನಿಖೆ ಆಗಲೇಬೇಕು, ನಿಷ್ಪಕ್ಷ ತನಿಖೆ ಆಗಬೇಕು ಅನ್ನುವಂತಹ ಒತ್ತಡ ಎಲ್ಲ ಕಡೆಯಿಂದ ಕೇಳಿಬರ್ತಾ ಇರುವಂಥದ್ದು. ನಮ್ಮ ಜೊತೆ ಈಗಾಗಲೇ ಸಾಮಾಜಿಕ ಹೋರಾಟಗಾರರಾಗಿರುವಂತಹ ಟಿ ನರಸಿಂಹಮೂರ್ತಿ ಅವರಿದ್ದಾರೆ. ಅವ್ರು ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಮೊದಲನೇ ದಿನದಿಂದಲೂ ಈ SIT ರಚನೆ ಆಗುವ ಪೂರ್ವದಿಂದಲೂ ತಮ್ಮ ವಕೀಲರ ನಿಯೋಗ ಹೋಗಿ CMನ ಭೇಟಿ ಮಾಡಿದ್ರಿ, ಹಾಗೆಯೇ ಒತ್ತಾಯವನ್ನು ಹೇರಿದ್ರಿ ಈ ವಿಚಾರವಾಗಿ SIT ಆಗಬೇಕು ಅಂತ. ಈಗಾಗಲೇ SIT ಆಗಿದೆ, ತನಿಖೆ ಸೂಕ್ತ ರೀತಿಯಲ್ಲಿ ನಡೀತಾ ಇದೆ ಅಂತ ಅನ್ಸುತ್ತಾ? ನೋಡಿ, ತನಿಖೆ ಸರಿಯಾಗಿ ನಡೀತಾನೆ ಇದೆ. ಆದರೆ ನನ್ನ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ, ಈಗ ಸಾಕ್ಷಿ ಹೇಳಕ್ಕೆ ಬಂದಿದ್ದಾರಲ್ಲ, ಅವರು ಯಾರು ನನ್ನ ಒತ್ತಾಯ ಮಾಡಿ ಈ ಬಾಡಿಯನ್ನು ಬರ್ನ್ ಮಾಡಲೋದು, ಆ್ಯಸಿಡ್ ಹಾಕೋದು ಅಂತ ಹೇಳಿದ್ರಲ್ಲ, ಅವ್ರ ಹೆಸರನ್ನು ಹೇಳಿದ ಮೇಲೆ is it not the duty of the government to arrest those persons? That is my personal request to the government. ಈಗ ಸಾಮಾನ್ಯವಾಗಿ ಯಾರಾದರೂ ಏನಾದರೂ ಸಣ್ಣ ಕಳ್ತನ ಆಯಿತು ಅಂತ ಹೇಳಿದ್ರೆ, ಸಣ್ಣ ಕಳ್ತನ ಆಯಿತು ಅಥವಾ ಯಾರೋ ಒಂದು ಅಸಾಲ್ಟ್ ಆಯಿತು ಅಂತ ತಿಳ್ಕೊಳ್ಳಿ, ಅವನು ಗುಮಾನಿಯಲ್ಲಿ ಎಷ್ಟು ಜನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಆದರೆ ಇಲ್ಲಿ ಸ್ಪಷ್ಟವಾಗಿ ಇಂಥವ್ರೆ ಅಂತ ಹೆಸರು ಹೇಳಿರ್ತಾರೆ. ಅವರು ಯಾರ ಮುಂದೆ ಹೇಳಿರ್ತಾರೆ? ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿರ್ತಾರೆ, ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಮುಂದೆ ಹೇಳಿರ್ತಾರೆ, ಮತ್ತು ತನಿಖಾ ಅಧಿಕಾರಿಗಳ ಮುಂದೆ ಹೇಳ್ತಾರೆ. ಅರೆಸ್ಟ್ ಮಾಡಲಿಕ್ಕೆ ಇವ್ರಿಗೆ ಏನಾಯ್ತು? ಇವ್ರಿಗೆ ಅರ್ಹತೆ ಇದೆ. ಅರೆಸ್ಟ್ ಮಾಡಿದ ತಕ್ಷಣ ಪೊಲೀಸರನ್ನು ಹ್ಯಾಂಗ್ ಮಾಡಲ್ಲ ಅವ್ರನ್ನ. ಅದು ಕೇಸ್ ನಡೀತದೆ, ಕೋರ್ಟಿಗೆ ಬಿಟ್ಟಿದ್ದು. ಅವನು ಅಕ್ಯೂಟ್ ಅಲ್ಲ, ಕನ್ವಿಕ್ಷನ್ ಅಂದ್ಬಿಟ್ಟು. ಇದು ಪ್ರಿಯಾರಿಟಿ ಅಂದರೆ ನನ್ನ ಒಂದು ಮನವಿ ಏನಂತ, ಪರ್ಸ್ನಲ್ ಮನವಿ ಏನಂತ ಹೇಳಿದ್ರೆ, ಅವನು ಹೇಳಿದ ಹೆಸರು ಯಾರಿದ್ದಾರೋ ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡಬೇಕು. ಯಾಕಂತ ಹೇಳಿದ್ರೆ ಅದು ಕಾನೂನಲ್ಲೇ ಬರುತ್ತೆ. ಬೇಲ್ ಆರ್ಡರ್ ಬರ್ತಾರೆ. ಬೇಲ್ ಆರ್ಡರಲ್ಲಿ ಫಸ್ಟ್ ಏನು ಕೊಡ್ತಾರೆ? ಯು ಶುಡ್ ನಾಟ್, ಬೇಲ್ ಆದರೆ ಯು ಶುಡ್ ನಾಟ್ ಟ್ಯಾಂಪರ್ ದ ವಿಕ್ನೆಸ್ ಅಂತ ಹೇಳ್ತಾರೆ. ಇವರು ಅಪರಾಧಿ ಅಂತ ಸ್ಥಾನದಲ್ಲಿ ಇರೋರು ಇವತ್ತು ಹೊರಗಡೆ ಇದ್ದರೆ ಅವರು ಮುಗಿಸ್ಬಿಡ್ತಾರೆ ನಾಳೆ. ಅದಕ್ಕೆ ನಾಳೆ ಏನಾಗುತ್ತೆ? ಕೇಸೇ ಹೋಗುತ್ತೆ. ಕಳೆದ 30 ವರ್ಷದಿಂದ ನಡೀತಾ ಇರೋದು ಇದು. 30 ವರ್ಷ ನಡೀತಾ ಇರೋದು. ಯಾರೊಬ್ಬ ಸಾಕ್ಷಿ ಬಂದಿದ್ದಾನೆ, ಬಂದ ಮೇಲೆ ಆಮೇಲೆ ಸುಪ್ರೀಂ ಕೋರ್ಟ್ ರಿಟೈರ್ಡ್ ಜಸ್ಟಿಸ್ ಎಲ್ಲ ಬಂದು ಹೋರಾಟ ಮಾಡಿ, ನೀವು ಹೇಳ್ದಂಗೆ ಎಲ್ಲ ಮಾಡಿ ಆದಮೇಲೆ ಬಂದಿರೋದು. ಅದಕ್ಕೆ ಬಲ ಸಿಗ್ಬೇಕಂತ ಹೇಳಿದ್ರೆ ಫಸ್ಟ್ ಕೂಡಲೇ ಅವನ್ನ ಅರೆಸ್ಟ್ ಮಾಡಬೇಕಂತ ನನ್ನ ಮನವಿ ಇದೆ. ಎಸ್ ಸರ್, ಫೈನ್. ಈಗ ತನಿಖೆ ನಡೀತಾ ಇದೆ SIT ಕಡೆಯಿಂದ, ಒಂದಷ್ಟು FSL ಲ್ಯಾಬ್ಗೂ ಕೂಡ ಸಾಕಷ್ಟು ಒಂದಷ್ಟು ಕುರುಹುಗಳು ಸಿಗ್ತಾ ಇರುವಂಥದ್ದು, ಅದನ್ನು ಕೂಡ ಪರಿಶೀಲನೆ ನಡೆಸ್ತಾ ಇರುವಂಥದ್ದು. ಬಟ್ ಇಲ್ಲೆಲ್ಲೊಂದು ಕಡೆ 6th ಪಾಯಿಂಟನ್ನು ಆಗಿವಾಗ ಸಿಕ್ಕಂತಹ ಅವಶೇಷ ಅಥವಾ ಒಂದಷ್ಟು ಮೂಳೆಗಳು, ಅದು ಈ ಕೇಸ್ಗೆ ಲೀಡ್ ಆಗುತ್ತೆ ಅಂತ ಅನ್ಸುತ್ತಾ ಈಗ ಸದ್ಯದ ಮಟ್ಟಿಗೆ? ಅಲ್ಲ, ಅದು ಐ ಆಮ್ ನಾಟ್ ಕಾಂಪಿಟೆಂಟ್. ಹೌದು, ಸಿಕ್ಕುತ್ತೆ. ಇದೇನು 13 ಇದಂತ 13ಕ್ಕೆ ಮುಗಿಸಬಾರ್ದು ಇದು ಸರ್. ಇದು ನಿನ್ನೆಲ್ಲ ಸರ್ ನಡೆದಿದ್ದು. ಅದು ಎಂಥ ಸ್ಥಳ? ಅದು ನದಿ ತೀರ. ಅದು ಅರ್ಥ ಆಯ್ತಾ? ಒಂದು ಕೆಲವು ವರ್ಷಗಳ ಮೊದಲು ಅಲ್ಲಿ ದೊಡ್ಡದು ಒಂದು ಫ್ಲಡ್ ಆಗಿತ್ತು. ಅದು ಫ್ಲಡ್ ಆದರೆ ಏನಾಗುತ್ತೆ? ಅದು ವ್ಯತ್ಯಾಸಗಳಾಗೋ ಸಾಧ್ಯತೆಗಳು ಸರ್. ಬೆಟ್ಟವನ್ನು ಕೊರೆಸಿ ಹೋಗುತ್ತೆ. ಬೆಟ್ಟನ ಹೋಗುವಾಗ ಇದು ಯಾವುದು ನದಿ ತೀರದಲ್ಲಿ ಇರೋದು. ಅದರಿಂದ ಯಾವುದೋ ಒಂದು 13 ಜಾಗ ಇನ್ನೊಂದು ವಾರ ಖಂಡಿತ ಹಂಗಲ್ಲ. ಅಲ್ಲ ಸರ್, ಹಂಗಿದ್ರೆ ಸಾಕ್ಷಿದಾರ ಅಥವಾ ಅನಾಮಿಕ ವ್ಯಕ್ತಿ ಮುಂದೆ ಬಂದಿದ್ದಾರಲ್ಲ, ಅವರು ಎಷ್ಟು ಪ್ರದೇಶವನ್ನು ತೋರಿಸ್ತಾರೆ ಅಷ್ಟನ್ನು ಕೂಡ ಅಗೆಯುವ ಅಥವಾ ಅಷ್ಟರಲ್ಲೂ ಕೂಡ ತನಿಖೆ ನಡೆಸಬೇಕು ಅಂತ ಹೇಳ್ತೀರಿ. ಯಾಕೆಂದರೆ ಭೌಗೋಳಿಕ ವ್ಯತ್ಯಾಸದಿಂದ ಒಂದಷ್ಟು ಪ್ರಾಕೃತಿಕವಾಗಿ ವ್ಯತ್ಯಾಸ ಆಗಿರುವಂಥ ಸಾಧ್ಯತೆಗಳು ಕೂಡ ಇದೆ. ತಳ್ಳಿ ಹಾಕುವಂತಿಲ್ಲ. 6 ಅಡಿ 8 ಅಡಿ ಅಂತ ಸೀಮಿತಪಡಿಸುವಂಥ ಕೆಲಸ ಕೂಡ ಮಾಡಬಾರ್ದು ಅಂತೀರ? ಏನು ಹೇಳ್ತಾರೆ? ಹೌದು, ಅದನ್ನೇ ಹೇಳ್ತಾ ಇರೋದು ನಾನು. ಯಾವುದೋ 13 ಜಾಗ ಒಂದು ವಾರ 10 ದಿವಸ ಹಂಗಲ್ಲ. ಇದು ಅವನು ತೋರಿಸಿದಾನಲ್ಲ. ನಾವು ಇಟ್ ಈಸ್ ದ ಮೋರ್ ರೆಸ್ಪಾನ್ಸಿಬಿಲಿಟಿ ಅಂದರೆ ಸರ್ಕಾರ ಮಾಡಬೇಕು. ಯಾಕಂದರೆ ಎಕ್ಸ್ಪರ್ಟ್ಸ್ ಇರ್ತಾರಲ್ಲ, ನಮ್ಮಲ್ಲಿ ಸಾಕಷ್ಟು ಎಕ್ಸ್ಪರ್ಟ್ಸ್ ಇರ್ತಾರೆ. ಅವ್ರನ್ನ ಯೂಸ್ ಮಾಡಿ, ಇಲ್ಲದ್ರೆ NIA ಕರ್ಸ್ಕೊಳ್ಳಿ, ಇಲ್ಲಂದ್ರೆ ಇಂಟರ್ನ್ಯಾಷನಲ್ ಪೊಲೀಸ್ ಕರ್ಸ್ಕೊಳ್ಳಿ. ಇದು ಯಾವುದೋ ಒಂದು ಸಣ್ಣದು ವಿಷಯ ಅಲ್ಲ. ಇದು 100 ಹೆಣ್ಣುಮಕ್ಕಳು ರೇಪ್, ಮರ್ಡರ್ ಆ್ಯಂಡ್ ಬರ್ಂಟ್ ಆಗಿರೋದು. ಅದರಿಂದ ನೀವು ಬೇಕಂತ ಹೇಳಿದ್ರೆ ನೀವು ಇಂಟರ್ನ್ಯಾಷನಲ್ ಇದನ್ನು ಕೂಡ ಕರ್ಸ್ಕೊಂಡು ಮಾಡಬೇಕಿದು. ಮಾಡಿ ಇದಕ್ಕೆ ಯಾರು ಕಾರಣ ಆಗಿರ್ತಾರೋ ಅವ್ರನ್ನ ಅರೆಸ್ಟ್ ಮಾಡಿ ಕೇಸ್ ನಡೆಸಬೇಕಂತ ನನ್ನೊಂದು ಮನವಿ ಇರ್ತದೆ. ಎಸ್ ಸರ್, ಈಗ ಇಂಟರ್ನ್ಯಾಷನಲ್ ಇಶ್ಯೂ ಅಥವಾ ಒಂದು ಜಾಗತಿಕ ಮಟ್ಟದಲ್ಲಿ ದೊಡ್ಡ ಸುದ್ದಿ ಆಗ್ತಾ ಇರೋ ಕಾರಣ ಎಲ್ಲರ ಚಿತ್ತ ಈಗ ಧರ್ಮಸ್ಥಳದತ್ತ ನೆಟ್ಟಿದೆ. ಸೊ ಒಂದಷ್ಟು ಕಾಮನ್ ಪೀಪಲ್ಸ್ಗೆ ಇದೇ ರೀತಿಯಾದಂಥ ಕ್ವಶನ್ ಇರುತ್ತೆ, ಈ ವಿಚಾರದಲ್ಲಿ ನ್ಯಾಯ ಸಿಗುತ್ತಾ ಅನ್ನುವಂಥದ್ದು. ಸಾಮಾನ್ಯ ಜನರಿಗೆ, ಕುತೂಹಲದಿಂದ ಕಾಯ್ತಾ ಇರುವಂಥವರಿಗೆ ಇಷ್ಟೊಂದು ವರ್ಷಗಳ ಅಥವಾ ಇಷ್ಟು ದಶಕಗಳ ಒಂದು ನಿಗೂಢತೆಗೆ ಈ ಬಾರಿನಾದರೂ ಉತ್ತರ ಸಿಗುತ್ತೆ ಅಂತ ಅನಿಸುತ್ತಾ? ಅಂದರೆ ಸಾಮಾನ್ಯ ಜನರ ಪ್ರಶ್ನೆಗೆ ಏನು ಹೇಳ್ತಾರೆ? ಖಂಡಿತ ನನಗೆ ನಂಬಿಕೆ ಇದೆ. ಯಾಕಂತ ಹೇಳಿದ್ರೆ ಒಬ್ಬ ಯಾರೋ ಬಂದ ಅಲ್ಲ, ಆದಮೇಲೆ ಅನನ್ಯ ಭಟ್ ಬರ್ತಾರಲ್ಲ, she is not ordinary lady. She was worked in a CBI, Central Bureau of Investigation. ಅರ್ಥ ಆಯ್ತಾ? ಅವರು ಒತ್ತಡ, ಅವರು ಭಯಕ್ಕೆ ಸುಮಾರು ಜನ ಭಯ ಬಿದ್ದಿದ್ದಾರಲ್ಲ,
ಅದರಲ್ಲಿ ಯಮ ಬಂದಿದ್ದಾರೆ. ಬೇರೆ ಏನು ಬೇಕು? ಒನ್ ವಿಟ್ನೆಸ್ ಇಸ್ ಇನಫ್. 100 ಜನ ನಾಳೆ ಕೋರ್ಟಲ್ಲಿ 99 ಜನ ಹಾಸ್ಟೆಲ್ ಆಗಿ ಒಬ್ಬ ಸರಿಯಾಗಿ ಹೇಳಿದ್ರು ಕೂಡ ಇಟ್ಸ್ ಎ ಫಿಟ್ ಕೇಸ್ ಫಾರ್ ಕನ್ವಿಕ್ಷನ್. ಎಸ್ ಸರ್, ಎಸ್, ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರು, ಇದಿಷ್ಟು ಸಾಮಾಜಿಕ ಹೋರಾಟಗಾರರಾಗಿರುವಂತಹ ಟಿ ನರಸಿಂಹಮೂರ್ತಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಿಯಾಜ್ ಜೊತೆ ಜಯಲೈ ಗೌಡ್, ರೆಬೆಲ್ ಟಿವಿ, ಬೆಂಗಳೂರು.